ಸವಿತಿ, ನೀನೊಂದು ಫೋಟೋ ತೆಗೆದು ಭಾರಿ ಚಲೋ ಕೆಲಸ ಮಾಡಿದೆ ನೋಡ್ಲೆ. ಇಲ್ಲ ಅಂದ್ರೆ ಇವತ್ತೆಷ್ಟು ಕಷ್ಟ ಆಕಿತ್ತಂದ್ರೆ ಏನಾರ ಒಂದು ತಲೆ ಓಡಿಸ್ತೀನಿ ನೋಡ್ಲೆ ನೀನು. ಹಾಂ, ಯಾಕೋ ಚಲೋ ಆತಪ್ಪ ಯಪ್ಪ ಫೋಟೋ ತೆಗೆದಿದ್ದು. ಇಲ್ಲ ಅಂದ್ರೆ ಮತ್ತೆ ಸ್ಟಾರ್ಟಿಂಗಿಂದ ಪ್ಲ್ಯಾನ್ ಹಾಕುವಂತ ಬಂದು ಯಪ್ಪ ತಲೆ ಕೆಟ್ಟು ಹೋಗ್ಬಿಡೋದು. ಮತ್ತು ಇವತ್ತು ಲಘು ಲಘುನ ಹೆಂಗೋ ಡಿಸೈನ್ ಎಲ್ಲ ಮುಗೀತು. ಸ್ಲೀವ್ಸಿಂದ ಇನ್ನೊಂಚೂರು ಅಷ್ಟೇ ಕೆಲಸ ಐತಿ, ಅದನ್ನು ಮುಗಿಸಿ ಹೊಲಿಯೋದಕ್ಕೊಂದು ಸ್ಟಾರ್ಟ್ ಮಾಡಿಬಿಡೋಣ. ಅಮಾವಾಸ್ಯೆ ಒಂದೈತಿ. ಅಮಾವಾಸ್ಯೆ ಯಾವಾಗೈತಿ? ನಾಳೆ ನಾಡ್ದು. ಅಮಾವಾಸ್ಯೆ ಅನ್ನಷ್ಟಿಗೆ ಫಟಾಫಟ್ ಇದು ಹೊಲಿಯೋದೆಲ್ಲ ಮುಗಿಸಿದ್ವಿ ಅಂದ್ರೆ ಅಮಾವಾಸ್ಯೆ ದಿನ ಅಂತೂ ಪೂಜೆ ಅವು ಇವು ಅಂತಂದು ಕೆಲಸ ಇಡೀ ದಿನ ಮನೇನ ಕೆಲಸನ ಆಗಿಬಿಡುತ್ತೆ. ಅದಕ್ಕೆ ಅಷ್ಟರಲ್ಲಿ ಆದಷ್ಟು ಕೆಲಸನ ಮುಗಿಸ್ಕೊಂಡ್ಬಿಡ್ಬೇಕು ನಾವು. ಇವತ್ತೆಂಗೂ ಅಡುಗೆ ಮಾಡಿವಲ್ಲ, ಅಡುಗೆ ಐತಿ ಅಂತ ಅನ್ನಿಸ್ತೈತಿ. ಸದ್ಯಕ್ಕೆ ಅಡುಗೆದೇನು ಚಿಂತೆ ಇಲ್ಲ, ಇದ್ರ ಕಡೆನೇ ಲಕ್ಷ್ಯ ಕೊಡ್ಬೇಕು ನಾವು. ನಂಗಂತೂ ನಿದ್ದೆ ಬಂದಂಗೆ ಆಗೊಂಡ್ಬಿಟ್ಟೈತೆ ನೋಡಿ. ಯಾಕಂದ್ರೆ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರಲ್ಲ, ನಿದ್ದೆ ಒದ್ದಾಗ ಆಗಾಗುತ್ಬಿಟ್ಟೈತಪ್ಪ ಯಪ್ಪ. ಸವಿತಿ, ಲೇ ಸವಿ, ಸವಿ. ಹಾಂ, ಏನು ಲಲಿತಾ, ಯಾಕೆ ಏನಾದರೂ ಬೇಕಿತ್ತಾ? ಆಯ್ತಾ ಡಿಸೈನ್ ಎಲ್ಲ ಹಾಕೋದು? ಏನಾದ್ಲಿ ನಿನಗೆ? ನಾನು ಆಗಲಿಂದನೂ ಮಾತಾಡ್ಸಕೊಂತೀನಿ, ನೀ ನೋಡಿದ್ರೆ ಮಾತಾಡವಲ್ಲ. ಯಾಕೆ ಏನಾತ? ಆಗಲಿಂದ ಮಾತಾಡಿದಿ? ಹೌದಾ? ಅದು ನಂಗೆ ಕೇಳಿಸ್ಲಿಲ್ಲ. ಎಲ್ಲಿ ಕಳೆದು ಹೋಗಿಲಿ? ಏನಾಗೈತಿ ನಿನಗೆ? ನನಗಿಷ್ಟು ತಾತ ನಾನು ವಟ 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 ಅನ್ನಕೊಂತೀನಿ. ಹ್ಞೂ ಅನ್ನವಲ್ಲಿ ಉಸಿರು ಬಿಡವಲ್ಲಿ. ಯಾಕೆ ಏನಾಯ್ತು? ಏನ ಯೋಚನೆ ಮಾಡ್ದಂಗೆ ಕಾಣಕೊಂತಿದ್ದಿ? ಏನಾಯ್ತು ಹೇಳಿ? ಅದ ಲಲಿತಾ, ನಾನು ಇಟ್ಟಿದ್ದು ನೋಟ್ಬುಕ್ ಅಲ್ಲೇ ಇಟ್ಟು ನನಗೆ ಭಾಳ ಚಂದ ನೆನಪೈತಿ. ಆದ್ರೆ ಆ ನೋಟ್ಬುಕ್ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಾಗವಲ್ದು ನನಗೀಗ. ಆ ನೋಟ್ಬುಕ್ ಏನಾಯಿತು ಅಂತ ಗೊತ್ತಾಗೋವರೆಗೂ ನನಗೆ ಸಮಾಧಾನ ಇಲ್ಲ ಇವಾಗ. ಸವಿತಾ, ಅದನ್ನು ಆಮೇಲೆ ಹುಡುಕಿದ್ರಾಯ್ತು. ಇವಾಗ ನಡಿ, ಮೊದಲಿದೆ ಡಿಸೈನ್ ಹಾಕೋಣಂತ ಬಟ್ಟೆ ಎಲ್ಲ ಕಟ್ ಮಾಡೋಕ್ಕೆಲ್ಲ ಚಲೋ ಮಾಡೋಣ ನಡಿ. ಲಲಿತಾ, ಇದು ಡಿಸೈನ್ ಹಾಕೋದೆಲ್ಲ ಮುಗೀತಾ ನಿಂದು? ಇನ್ನೊಂದು ಚೂರು ಓದೈತಿ ಇಲ್ಲಿ ಸ್ಲೀವ್ಸ್ ಹತ್ರ, ಅದೊಂದು ಚೂರು ಆದರೆ ಆಯ್ತು. ಸರಿ ಲಲಿತಾ, ನೀನು ಅದು ಡ್ರೆಸ್ ಇದು ಏನದು ಸ್ಲೀವ್ಸಿಗೆ ಡಿಸೈನ್ ಇದೆಲ್ಲ ಅದನ್ನ ಹಾಕ್ತಿರು. 2 ನಿಮಿಷ ನಾ ಬಂದೆ. ಎಲ್ಲಿಗೆ ಹೊಂಟಿಲಿ? ಕೆಲಸ ಭಾಳ ಅದಾವು. ನೀ ನೋಡಿದ್ರೆ ಎಲ್ಲ ಹೊಕ್ಕೇನಂತ ಅಂತಿದ್ದಿಲ್ಲ. ಅಯ್ಯೋ ಲಲಿತಾ, 2 ನಿಮಿಷ ಬಂದೆ. ನೀನು ಡಿಸೈನ್ ಮುಗಿಸೋಷ್ಟರಲ್ಲೇ ನಾನು ಬಂದುಬಿಡ್ತೀನಿ, ಸರಿನಾ? ಹಾಗೇನಾರ ನಾನು ಬರಲಿಲ್ಲ ಅಂದ್ರೆ ನನಗೆ ಒಂದೇ ಸಲ ಸವಿತಿ ಅಂತ ಹೋದ್ಬಿಟ್ಟು ಬಂದುಬಿಡ್ತೀನಿ ಅಂತ ನಾನು. ಇಲ್ಲೇ 1000 ಸಲ ಕರೆದ್ರನ ಹೂ ಅನ್ನವಲ್ಲಿ ನೀನು. ಇನ್ನು ನಾನು ನಿನಗೆ ಇಲ್ಲಿ ಕೂತ್ಕೊಂಡು ಓದ್ರಿದ್ರೆ ನೀ ಹೊರಗಡೆ ಇರೋದು ನಿನಗೆ ಕೇಳಿಸುತ್ತಾನೆ ನಾವು ಅದ್ರಿದ್ದ. ಪ್ಲೀಸ್ ಲಲಿತಾ, ಪ್ಲೀಸ್ 2 ನಿಮಿಷ ಬಂದೆ. ಹಾಂ ಸವಿ, ಲೇ ಸವಿ. ಯಾ, ಹೋಗೋಬಿಟ್ಲ ನೋಡ. ಏನಾಗೈತಿ ಅವಳಿಗೆ? ಹಾಂ, ಎಲ್ಲಿಗೆ ಹೋದ್ಲಿ ಅವಳು? ಮೊದಲು ಈ ಡಿಸೈನ್ ಮುಗಿಸೋಣ, ಇದನ್ನು ಮುಗಿಸಿ ಆಮೇಲೆ ಕೇಳ್ತೀನಿ ಆಕೆ ಏನಾಯ್ತು ಏನನ್ನೋದು. ಎಲ್ಲೂ ಇಲ್ಲ ಅದು ಬುಕ್. ಇಲ್ಲ, ಮನೆ ಸುತ್ತಲೂ ಒಂದ್ಸಲ ಹುಡ್ಕೊಬಿಡೋಣ. ಇವತ್ತು ಏನಾದರೂ ಆಗಲಿ, ಟೈಮ್ ಎಷ್ಟು ವೇಸ್ಟ್ ಆದರೂ ಪರವಾಗಿಲ್ಲ. ಇವತ್ತು ಆ ಬುಕ್ ಏನಾಗೈತೆ ಅನ್ನೋದು ನನಗೆ ಗೊತ್ತಾಗಲೇಬೇಕದು. ಎಲ್ಲೂ ಎಲ್ಲ ಕಾಣಿಸ್ತಾನೆ ಇಲ್ಲಲ್ಲ. ಗಿಡದ ಕೆಳಗಡೆನೂ ಇಲ್ಲ, ಎಲ್ಲೂ ಇಲ್ಲ. ಅಂಥ ದೊಡ್ಡ ಬುಕ್ಕು ಕಾಣಿಸ್ಲಾರ್ದೆ ಇರುತ್ತಾನೆ. ಎಷ್ಟು ದೂರ ಇದ್ರೂ ಕಂಡ ಕಾಣಿಸುತ್ತೆ. ಮತ್ತೆ ಎಲ್ಲಿ ಹೋಯ್ತದ? ಆ ಕಡೆ ಒಂದು ಹೋಗಿ ನೋಡೋಣ. ನೀರು ಇಲ್ಲೆಲ್ಲೂ ಇಲ್ಲನೇ ಇಲ್ಲಲ್ಲ ಬುಕ್. ನಾಯಿ ಎಳ್ಕೊಂಡು ಹೋದ್ರೂ ಭಾಳ ದೂರ ಏನು ಒಗದಿರಂಗಿಲ್ಲವು, ಅಲ್ಲೇ ಸುತ್ತಮುತ್ತಲಷ್ಟೇ ಒಗದಿರ್ತಾವೆ. ಇಲ್ಲಿ ಇಲ್ಲಲ್ಲ, ಮತ್ತೆ ಎಲ್ಲೂ ಹೋಗ್ತದ ಬುಕ್? ಹಾಳಾದ ಎಲ್ಲಿ ಓದ್ತಿದ್ದೆ ಬುಕ್? ಯಾವ ಕಂಟ್ಯಾಗೂ ಬಿದ್ದಿಲ್ಲ, ಯಾವ ಗಿಡದಾಗೂ ಬಿದ್ದಿಲ್ಲ, ಎಲ್ಲೂ ಬಿದ್ದಿಲ್ಲ. ಎಲ್ಲಿ ಓದ್ತ ಮತ್ತೆ ಹಂಗಾರೆ ಈ ಬುಕ್? ಇವತ್ತು ಆ ಬುಕ್ಕನ್ನು ಹುಡುಕ್ತೀನಿ ನಾನು. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅದು. ಎಲ್ಲೂ ಸಿಗ್ತಾನೆ ಇಲ್ಲಲ್ಲ, ಎಲ್ಲೋಯ್ತು? ಇದೇನಿದು? ಸುಟ್ಟಿದ ಕಡೆಗೆಲ್ಲ ಬಿದ್ದಾವಲ್ಲ ಇಲ್ಲಿ. ಲಲಿತಾ, ಲಲಿತಾ, ಏನು ಲೇಸವೇ? ಲಲಿತಾ, ಒಂಚೂರು ಲಗುನ ಬಾಯಿಲಿ ಹಿಂದೆ ಇತ್ತಲ ಕಡೆ ಮನೆ ಹತ್ರ. ಹಾಂ, ಬಂದೆ. ಯಾಕೆ ಲೇಸವಿ, ಏನಾಯ್ತು? ಎದಕ್ಕೆ ನಮ್ಮನ್ನ ಜೋರಾಗಿ ಕರೆದಿ? ಲಲಿತಾ, ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕಟ್ಟಿಗೆನ. ಹಾಂ, ಕಟ್ಟಿಗೆ ಏನಾಯ್ತು ಈಗ? ಬಾ ಇಲ್ಲಿ ನನ್ನ ಜೊತೆ.
ಏನು ಹೇಳಲಿ? ಇಲ್ಲಿ ನೋಡಿಲ್ಲಿ ಯಾರ ನಮ್ಮ ಬುಕ್ಕನ್ನು ತೊಗೊಂಬಂದು ಇಲ್ಲಿ ಬೆಂಕಿ ಹಚ್ಚಿ ಸುಟ್ಟು ನಮಗೆ ಗೊತ್ತಾಗಬಾರ್ದು ಅಂತಂದು ಆ ಕಟ್ಟಿಗೆನ ತೊಗೊಂಡು ಹಿತ್ತಲ್ದಾಗ ಆ ಕಡೆ ಗಿಡದ ಬುಡಕ್ಕೆ ಒಗ್ದಾರ. ಹೌದಲ್ಲ ಸವಿ, ಇದೇನಿದೆ ಏನೋ ಸುಟ್ಟದಂಗೆ ಐತಲ್ಲ ಇಲ್ಲಿ? ಏನ ಅಲ್ಲ ಸುಟ್ಟಿದ್ದು, ನಮ್ದು ಬುಕ್ಕ ಸುಟ್ಟಿದ್ದಿಲ್ಲಿ. ಅಲ್ಲಲ್ಲಿ ನಮ್ಮ ಬುಕ್ಕನ್ನು ಯಾಕೆ ಇಲ್ಲ ಸುಡ್ತಾರ? ನಮ್ಮ ಬುಕ್ ಸುಡೋದ್ರಿಂದ ಅವ್ರಿಗೇನು ಸಿಗ್ತೈತಿ? ಅಷ್ಟಕ್ಕೂ ಇಂಥ ಕೆಲಸನ ನಮ್ಮ ಮನೆಯಾಗ ಯಾರು ಮಾಡ್ತಾರಲಿ? ಅಷ್ಟು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡೋವಂಥವ್ರು ಯಾರದಾರ? ನನಗೆ ಗೊತ್ತು ಈ ಕೆಲಸನ ಯಾರು ಮಾಡಾರಂತಂದು. ನಾವು ಈ ಆರ್ಡ್ರ್ ಇದು ಡಿಸೈನ್ ಏನಾರ ನೋಡಿ ಚಂದನ ತಂಗ ಆಯ್ತು ಅವ್ರು ಒಪ್ಕೊಂಡು ಅಂದ್ರೆ ಲಘುನ ಒಂದು ವಾರದಾಗ ಹೊಲದು ಕೊಟ್ಬಿಟ್ರೆ ಈ ಆರ್ಡ್ರ್ ಸಕ್ಸಸ್ ಆಗಿಬಿಡ್ತೈತಲ್ಲ. ಅದಕ್ಕೆ ನಮ್ಮ ಆರ್ಡ್ರ್ ಇದು ಕ್ಯಾನ್ಸಲ್ ಆಗಬೇಕು ಅಂತಂದು ಈ ಪ್ಲ್ಯಾನ್ ಮಾಡಿರೋದು. ಯಾರು ಮಾಡಾರ್ಲಿ ಇಂಥ ಪ್ಲ್ಯಾನನ್ನು? ಅಲ್ಲಲ್ಲಿ ಅಷ್ಟೊಂದು ಹೊಟ್ಟೆ ಕಿಚ್ಚರ ಎದಕ್ಕೆ ಬುಕ್ ಹರಿದು ಹೋಗಿ ಅಂತಂಗೆ? ಹಾಂ, ನಂಗೆ ಗೊತ್ತೈತಿ ಈ ಬುಕ್ಕನ್ನು ಹಿಂಗೆ ಸುಟ್ಟಿದ್ದು ಯಾರು ಅಂತಂದು. ನಾನು ಹೋಗಿ ಅವ್ರನ್ನ ವಿಚಾರಿಸ್ಕೊಂಬರ್ತೀನಿ. ಸವಿತಿ, ಇದನ್ನು ಯಾರು ಸುಟ್ಟಾರಂತ ಅಂತಿದ್ದೀನಿ ನೀನು? ಇನ್ಯಾರು ಅದಾಳಲ್ಲ ಅವಳು ಕವಿ, ಅವಳ ಮಾಡಿರ್ತಾಳೆ. ಅವಳಿಗೆ ಇಂಥ ಕ್ರಿಮಿನಲ್ ಬುದ್ಧಿ ಬರೋದಂದ್ರೆ ಮನ್ಯಾಗ. ಸವಿ, ಸಮಾಧಾನದಿಂದಿರ, ಯೋಚನೆ ಮಾಡಿ ಮಾತಾಡಿ. ನೀನು ಸುಮ್ಮನೆ ಏನು ಸಾಕ್ಷಿ ಐತಿ ನಿನ್ನ ಹತ್ರ? ಆಕಿನ ಮಾಡಾಳಿದನಂತಂದು ಸುಮ್ಮನೆ ಹೋಗಿ ಮನ್ಯಾಗ ಒದರಾಡಿದೆ ಅಂದ್ರೆ ಆಕೆ ಆಮೇಲೆ ಸಾಕ್ಷಿ ಕೇಳ್ತಾಳೆ. ನಾನು ಇದನ್ನು ಮಾಡಿನಂತ ಏನು ಸಾಕ್ಷಿ ಐತಿ ನಿನ್ನ ಹತ್ರ ಅಂತ ಕೇಳ್ತಾಳೆ ಆಕೆ. ಅದಕ್ಕೋಸ್ಕರ ಈಗ ಸುಮ್ಮನಿರು, ಆ ಸಾಕ್ಷಿ ಸಮೇತ ಆಕೆನ ಹಿಡಿಯನಂತ. ನೀನಿಲ್ಲೇ ಸಾಕ್ಷಿ ಹುಡ್ಕೊಂತ ನಿಂತು ನನಗೆ ಗೊತ್ತೈತಿ ಏನು ಮಾಡ್ಬೇಕಂತಂದು. ಅಯ್ಯೋ ದೇವ್ರೇ, ಇವಳು ಹೋದ್ಲಲ್ಲಪ್ಪ, ಮತ್ತೇನೇ ಆಗುತ್ತೋ ಏನೋ ದೇವ್ರೇ. ಏನವ ಕವಿತಾ, ಇವರಿಗೆ ಹಬ್ಬಕ್ಕೆ ಸಿಗಂಗಿಲ್ಲ. ಇವರು ಅದೇನದ ಡಿಸೈನೇ ಅಂತದ ಅದನ್ನೆಲ್ಲ ಹಾಕಕ್ಕೆ ಬರೋಂಗಿಲ್ಲ. ಈ ಆರ್ಡ್ರ್ ಎಲ್ಲ ಇವ್ರ ಕೈ ತಪ್ಪಕ್ಕೈತಂತಂದು ಏನೇನೋ ಆಸೆ ಇಟ್ಕೊಂಡಿದ್ದಲ್ಲವ, ಎಲ್ಲ ಹಾಳಾಗೋಗ್ಬಿಡ್ತು. ಹ್ಞೂ ಅತ್ತೆ, ಅವರು ಫೋನಲ್ಲಿ ಫೋಟೋ ತೆಗೆದುಕೊಂಡು ಇಟ್ಕೊಂಡಿರ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲಾಗಿತ್ತು. ಹಾಗೇನಾದರೂ ಗೊತ್ತಿದ್ದಿದ್ದರೆ ಆ ಫೋನನ್ನು ಎಸ್ಕೇಪ್ ಮಾಡಿಬಿಡ್ತಿದ್ದೆ. ಛೇ, ನಾ ಬುಕ್ ಅಷ್ಟೇ ತೊಗೊಂಡು ಸುಟ್ಬಿಟ್ಟೆ. ಛೇ, ಎಷ್ಟು ಎಲ್ಲ ನಾವು ಅಂದ್ಕೊಂಡಂಗೆ ಹೋಗ್ತಾ ಇತ್ತು. ಲಾಸ್ಟ್ ಮೂಮೆಂಟಿಗೆ ಕೈ ಕೊಟ್ಬಿಡ್ತು. ನಾನು ಹೇಳಲಿಲ್ಲ ಆಕಿ ಸವಿತಿ ಅದಳಲ್ಲ, ಆಕಿ ಹಗರಿಲ್ಲ ಆಕಿ. ಅಯ್ಯೋ, ಪಕ್ಕ ಕ್ರಿಮಿನಲ್ ಅದಳ ಆಕಿ. ನಾವು ಅಂದ್ಕೊಂಡಿರೋಷ್ಟು ಸುಲಭಿಲ್ಲ. ಆಕಿನ ಬಗ್ಸೋದು, ಆಕಿನ ಸೋಲ್ಸೋದು ಭಾಳ ಕಷ್ಟ ಐತಿ. ಛೇ, ಎಷ್ಟು ಚೆನ್ನಾಗಿ ಹೊಂಟಿತ್ತು ನಮ್ಮ ಪ್ಲ್ಯಾನ್. ಯಾಕಾದರೂ ಆ ಫೋನಲ್ಲಿ ಫೋಟೋ ತೆಗೆದಿಟ್ಕೊಂಡಿದ್ದಾಳೆ. ಒಂದೇ ನನಗೆ ಗೊತ್ತಿದ್ದಿದ್ದರೆ ಆ ಫೋನಲ್ಲಿರೋ ಫೋಟೋನ ಮೊದಲು ಡಿಲೀಟ್ ಮಾಡಿ ಆಮೇಲೆ ಈ ಬುಕ್ಕನ್ನು ಸುಡ್ತಿದ್ದೆ ನಾನು. ಛೇ, ಕಷ್ಟಪಟ್ಟು ಮಾಡಿದ್ದ ಪ್ಲ್ಯಾನ್ ಎಲ್ಲ ಹಾಳಾಗಿ ಹೋಗ್ಬಿಡ್ತು. ಇಷ್ಟಕ್ಕೆ ನಾವು ಸೋತೀವಂತ ಅನ್ಕೋಬಾರ್ದು ಕವಿತಾ. ಮತ್ತೆ ಪ್ರಯತ್ನ ಮಾಡ್ತಾನೆ ಇರಬೇಕು. ಹೆಂಗಾರ ಮಾಡಿ ನಾವು ಅವ್ರದ್ದು ಆರ್ಡರ್ ಏನೈತಲ್ಲ ಅದು ಕ್ಯಾನ್ಸಲ್ ಆಗೋಂಗೆ ಮಾಡ್ಬೇಕು. ಯಾವುದೋ ಕಾರಣಕ್ಕೂ ಅವ್ರಿಗೆ ಮಾತ್ರ ಇದ್ರೆ ₹1 ಬರಬಾರ್ದು. ಹಂಗೆ ಮಾಡ್ಬೇಕು. ಫಸ್ಟಿಗೆ ಸೋತೀವಂತಂದು ಕೈ ಚಲ್ಲಿ ಕುತ್ಕೋಬಾರ್ದು. ಅಯ್ಯೋ ಅತ್ತೆ, ಇವಾಗ ನೆಕ್ಸ್ಟ್ ಏನು ಮಾಡ್ದೆ? ನಾನು ಮಾತ್ರ ಇಲ್ಲಿಗೆ ಬಿಡೋದಿಲ್ಲ. ಇದನ್ನು ಹೆಂಗಾದರೂ ಮಾಡಿ ಆ ಆರ್ಡರ್ ಕ್ಯಾನ್ಸಲ್ ಆಗೋಂಗೆ ಮಾಡ್ತೀನಿ. ಮತ್ತೇನಾದ್ರು ತಲೆ ಓಡಿಸವ? ಏನು ಮಾಡಿದ್ರೆ ಅವ್ರಿಗಿದು ಆರ್ಡರ್ ಕ್ಯಾನ್ಸಲ್ ಆಕೈತಿ, ಅದ್ರ ಕಡೆ ಲಕ್ಷ್ಯ ಕೊಡು. ಈಗ ಮುಂದೆ ಏನು ಮಾಡೋಣ? ನನಗೂ ತಲೆ ಓಡ್ತಾನೆ ಇಲ್ಲತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು 5 ನಿಮಿಷ ನನಗೆ ಟೈಮ್ ಕೊಡಿ, ಒಬ್ಬಳೇ ಇರೋದಕ್ಕೆ ಟೈಮ್ ಕೊಡಿ. ನಾ ಏನಾದರೂ ಯೋಚನೆ ಮಾಡಿ ಏನಾದರೂ ಪ್ಲ್ಯಾನ್ ಬಂದರೆ ನಿಮ್ಗೆ ಹೇಳ್ತೇನಂತ. ಸರಿನವ, ಆತು. ಅತ್ತೆ, ನಂಗೊಂದು ಕಪ್ ಕಾಫಿ ತಂದು ಕೊಡ್ತೀರಾ? ಹ್ಞೂನವ, ಆತು. ಏ ಕವ್ವಿ, ನಿನ್ನನ್ನು ಸೋಲ್ಸೋವರೆಗೂ ನನಗೆ ನಿದ್ದೆನ ಬರೋಂಗಿಲ್ಲಲೇ. ಏನ ಮಾಡಲಿ ನಿನ್ನನ್ನು ಸೋಲ್ಸಾಕ? ಸವಿತಾ, ನೀನೇನಿಲ್ಲಿ ನನ್ನ ರೂಮಲ್ಲಿ? ಯಾಕೆ ಸವಿತಾ, ಏನಾಯಿತು? ಇಷ್ಟೊಂದು ಸಿಟ್ಟಿನಲ್ಲಿದೆಯಾ? ಏನು ಬಂದು ಹಾಗೆ ನಿಂತ್ಕೊಂಡ್ಬಿಟ್ರೆ? ಎದಕ್ಕೆ ಬಂದಿದೆಯಾ ರೂಮಲ್ಲಿ? ಅಲ್ಲ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ದಯವಿಟ್ಟು ನೀನು ಹೊರಗಡೆ ಹೋಗ್ತೀಯಾ? ಸವಿತಾ, ನಿಂಗೆ ಹೇಳ್ತಾ ಇರೋದು, ನಾನು ರೆಸ್ಟ್ ಮಾಡಬೇಕು. ದಯವಿಟ್ಟು ಹೊರಗಡೆ ಹೋಗ್ತೀಯಾ ರೂಮಿಂದ? ನನಗೆ ಮೊದಲೇ ತಲೆ ಸಿಕ್ಕಾಪಟ್ಟೆ ಸಿಡಿತಾ ಇದೆ. ದಯವಿಟ್ಟು ರೂಮಿಂದ ಹೊರಗಡೆ ಹೋಗು. ನಿನ್ನ ಜೊತೆ ಏನೇ ಮಾತಾಡೋದಿದ್ರು ನಾನು ಆಮೇಲೆ ಮಾತಾಡ್ತೀನಿ. ಏನೇ ಆಗಿದೆ ನಿಂಗೆ? ಒಂದು ಸಮಯ ಮೈ ಮೇಲೇನೆ ಬರಾಕುಂತಿದೆಯಲ್ಲ, ಸರ್ಕು ಆ ಕಡೆ ಹಿಂದೆ.